ನಿನ್ನ ನೋಡೋ ಕಣ್ಗಳು ಅದೆಷ್ಟು ಪುಣ್ಯ ಮಾಡಿವೆಯೋ ಅಂತೆ. ನೋಡೋ ಕಣ್ಗಳೇ ಅಷ್ಟು ಪುಣ್ಯ ಮಾಡಿದರೆ ಇನ್ನು ಸಿನಿಮಾ ನೋಡುವಂಥ ಮನಸ್ಸುಗಳು ಎಷ್ಟು ಪುಣ್ಯ ಮಾಡಿರ್ಬೋದು, ಅದು ಸದ್ಯಕ್ಕೆ ನನ್ನನ್ನು ಕಾಡ್ತಿರುವಂಥ ಪ್ರಶ್ನೆ. ಅಫ್ಕೋರ್ಸ್ ಎಸ್, ನಿಮಗೆ ಚೆನ್ನಾಗಿ ಗೊತ್ತಿದೆ ನಾನು ಯಾವ ಸಿನಿಮಾದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ. ಮಾದೇಶ ಮತ್ತು ಐಸು ಒನ್ಸ್ ಅಗೈನ್ ದೇ ಆರ್ ಬ್ಯಾಕ್ ಇನ್ ಟು ದಿ ಆಕ್ಷನ್. ಆ್ಯಂಡ್ ಈ ಸಲ ಶ್ರಾವಣಿ ಸುಬ್ರಹ್ಮಣ್ಯ ಆಗಿ ಅವರು ಸ್ಯಾಂಡಲ್ವುಡ್ಗೆ ಕಾಲಿಡ್ತಾ ಇದ್ದಾರೆ. ಸಾಕಷ್ಟು ಹವಾ ಎಬ್ಸೋಕೆ, ಧೂಳು ಎಬ್ಸೋಕೆ ಶ್ರಾವಣಿ ಆ್ಯಂಡ್ ಸುಬ್ರಹ್ಮಣ್ಯ ಇಬ್ಬರು ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ಎಸ್, ಈಗಾಗಲೇ ಮ್ಯೂಸಿಕಲ್ ಹಿಟ್ ಅಂತ ಅನ್ಸ್ಕೊಂಡಿದೆ ಸಿನಿಮಾ. ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಈ ಸಿನಿಮಾ ಹುಟ್ಟು ಹಾಕಿದೆ. ಅಮೂಲ್ಯ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೇನು ಸಿನಿಮಾ ಬಿಡುಗಡೆ ಆಗತ್ತೆ, ಜನ ನೋಡಬೇಕು ಅಂತ ಕೂಡ ಕಾಯ್ತಾ ಇದ್ದಾರೆ. ಈ ಸಿನಿಮಾದ ಬಗ್ಗೆ ಸಾಕಷ್ಟು ಮಾತು, ಸಾಕಷ್ಟು ವಿಚಾರಗಳ ಮಂಥನ, ಅದರ ಜೊತೆಗೆ ಸ್ವಲ್ಪ ಮಸ್ತಿ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆಗೆ ಈ ಸಿನಿಮಾದ ದಿ ವೆರಿ ಹಿಟ್ ಪೇರ್ ಐಸು ಮತ್ತು ಮಾದೇಶ. ಗಣೇಶ್ ಇದ್ದಾರೆ. ಗಣೇಶ್, ಹಾಯ್, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಎಷ್ಟು ದಿನ ಆಯ್ತು ನಿಮ್ಮನ್ನು ನೋಡಿ ನಾನು? ಅದಕ್ಕೆ ಕ್ಯಾಪ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಮೇರಿ ಕ್ರಿಸ್ಮಸ್ ಎಲ್ಲ ವೀಕ್ಷಕರಿಗೂ ಮೇರಿ ಕ್ರಿಸ್ಮಸ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಕ್ರಿಸ್ಮಸ್. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು. ಎಲ್ಲ ವೀಕ್ಷಕರಿಗೂ ಹ್ಯಾಪಿ ಕ್ರಿಸ್ಮಸ್. ಹಬ್ಬ ಆಚರಿಸ್ತೀರಾ ನೀವು ಕ್ರಿಸ್ಮಸ್? ನನ್ನ ಸ್ಕೂಲಿಂಗ್ ಎಲ್ಲ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಈವನ್ ಕಾಲೇಜು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್. ಸೊ ಸ್ವಲ್ಪ ಫ್ರೆಂಡ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್, ಕರೆದಿದ್ದಾರೆ. ಬಟ್ ಇವತ್ತು ಬ್ಯುಸಿ, ನೋಡೋಣ. ಆದರೆ ನಿಮ್ದೇನು ಬಿರಿಯಾನಿ ತಿನ್ನೋ ಪ್ಲಾನ್ಸ್ ಇಲ್ವಾ ಸರ್ ಇವತ್ತು? ಇವತ್ತು ಕಾಲೇಜ್ ಡೇಸಲ್ಲಿ ಬರೀ ಕ್ರಿಶ್ಚಿಯನ್. ಡಿಸೆಂಬರ್ ಬಂತು ಅಂದರೆ ಇಡೀ ಕಾಲೇಜಲ್ಲಿ ಯಾರು ಕ್ರಿಶ್ಚಿಯನ್ ಇದ್ದಾರೆ ಅಂತ ಹುಡುಕೋದು ನಾವು. ಕೇಕು, ವೈನು. ವೈನ್ ಇಲ್ಲ, ನಂಬಿಟ್ಟೆ ಸರ್, ವೈನ್ ಇಲ್ಲ. ಪ್ಲಮ್ ಕೇಕ್ ಮಾಡ್ತಾರಲ್ಲ, ಡ್ರೈ ಫ್ರೂಟ್ ಕೇಕ್ ಆ್ಯಂಡ್ ಬಿರಿಯಾನಿ. ನೋಡಿ, ಸೊ ನೀವು ಇಂಟರ್ವ್ಯೂಗೆ ಬೇರೆ ಕೂರಿಸ್ಕೊಂಡಿದ್ದಾರೆ, ಅರ್ಜೆಂಟಾಗಿ ಹೋಗಬೇಕು ಬಿರಿಯಾನಿ ತಿನ್ನೋಕ್ಕೆ. ಸೊ ಕಾಲೇಜಲ್ಲಿ ಹುಡುಕ್ತಿದ್ವಿ ಯಾರು ಕ್ರಿಶ್ಚಿಯನ್ ಫ್ರೆಂಡ್ ಇದ್ದಾರೆ ಅಂತ. ಸೊ ಹಿಡ್ದಾಕೋತಿದ್ವಿ, ಬಿಡ್ತಿರ್ಲಿಲ್ಲ ಆ ಥರ. ನನಗೆ ಗೊತ್ತು ನೀವು ಟೋಪಿ ಹಾಕಲ್ಲ ಅಂತ ನಾನೇ ಹಾಕೊಂಡು ಬಂದಿದ್ದೀನಿ ಗಣೇಶ್. ಓಕೆ, ಈಗ ಕಮಿಂಗ್ ಬ್ಯಾಕ್ ಟು ದಿ ಶ್ರಾವಣಿ ಸುಬ್ರಹ್ಮಣ್ಯ. ಸಾಕಷ್ಟು ಕುತೂಹಲ ಹುಟ್ಟಿಸಿರುವಂಥ ಸಿನಿಮಾ ಅದು. ಜನ ಕಾಯ್ತಿದ್ದಾರೆ ಟು ಲುಕ್ ಅಟ್ ದಿ ಐಶು ಅಂಡ್ ಮಾದೇಶ ಒನ್ಸ್ ಅಗೈನ್. ಹೇಗೆ ಅನಿಸ್ತಾ ಇದೆ? 5 ವರ್ಷಗಳ ಹಿಂದೆ ಚೆಲುವಿನ ಚಿತ್ತಾರದಲ್ಲಿ ಚಿತ್ತಾರ ಬರೆದಿದ್ರಿ. ತುಂಬ ಭಾರ ಅನಿಸ್ತಾ ಇದೆ. ಟೋಪಿನೂ ಭಾರ ಅನಿಸ್ತಾ ಇದೆ, ತೆಗೆದುಬಿಡ್ತೀನಿ. ಅಂದರೆ ಎಕ್ಸ್ಪೆಕ್ಟೇಷನ್ ಇದೆ, ಗೊತ್ತು ನನಗೂ. ಆ ಎಕ್ಸ್ಪೆಕ್ಟೇಷನ್ ಇದ್ದಾಗ ಒಂಥರ ಇದಿರುತ್ತೆ, ಭಾರ. ಇದು ಅಂದರೆ ಭಾರ. ಹೇಗೆ ತಗೋತಾರೋ ಏನೋ ಅಂತ. ಚೆಲುವಿನ ಚಿತ್ತಾರ ಮ್ಯಾಸಿವ್ ಹಿಟ್ ಆಗಿದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಇದೆ, ಗೊತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ನ ನಾವು ಒಂದಷ್ಟು ಫುಲ್ಫಿಲ್ ಮಾಡ್ತೀವಿ ಅನ್ನೋ ನಂಬಿಕೆನೂ ಇದೆ. ಯಾಕಂದರೆ ಚೆಲುವಿನ ಚಿತ್ರ ಒಂದು ಎಮೋಷ್ನಲಿ ಹಿಟ್ ಆಗಿದ್ದು ಸಿನಿಮಾ. ನಿಮಗೆ ಅಲ್ಲಿ ಫನ್ ಎಷ್ಟಿತ್ತು, ಎಮೋಷ್ನಲ್ ಅದಕ್ಕಿಂತ 2ರಷ್ಟು ಇಷ್ಟ ಆಯಿತು ಎಲ್ಲರಿಗೂ. ಸೊ ಇದರಲ್ಲಿ ಫನ್ನು ಕೂಡ ಎಮೋಷನ್ ಕೂಡ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ಶ್ರಾವಣಿ ಸುಬ್ರಹ್ಮಣ್ಯ. ಸೊ ಹೋಲ್ ಸಿನಿಮಾ ಇವರಿಬ್ಬರ ಮೇಲೆ ಹೋಗ್ತಾ ಇರುತ್ತೆ. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಇಷ್ಟ ಆಗುತ್ತೆ. ದೇ ಆರ್ ಮ್ಯಾಡ್ ಫಾರ್ ಈಚ್ ಅದರ್. ನಾನು ಯೂಶಲಿ ಮೇಡ್ ಫಾರ್ ಈಚ್ ಅದರ್ ಕೇಳಿದ್ದೀನಿ, ಹೊಸದಾಗಿ ಮ್ಯಾಡ್ ಫಾರ್ ಈಚ್ ಅದರ್. ಈಗ ಮೇಡ್ ಫಾರ್ ಈಚ್ ಅದರ್ ಅಂದ್ರೂ ಹೆಚ್ಚು ಕಮ್ಮಿ ಮ್ಯಾಡ್ ಫಾರ್ ಈಚ್ ಅದರ್ ಅಂತಾನೆ ಅರ್ಥ. ಓಕೆ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ ಅಂತ. ಶ್ರಾವಣಿನ ಸುಬ್ರಹ್ಮಣ್ಯ ಬಿಟ್ಕೊಡಲ್ಲ, ಸುಬ್ರಹ್ಮಣ್ಯ ಶ್ರಾವಣಿ ಬಿಟ್ಕೊಡಲ್ಲ ಅಂತ ಅರ್ಥ. ಅದು ಮ್ಯಾಡ್ಲಿ ಇನ್ ಲವ್ ಅಂತ, ವಿಚ್ ದೇ ವೋಂಟ್ ಎಕ್ಸ್ಪ್ರೆಸ್. ಒಬ್ರಿಗೊಬ್ರು ಹೇಳ್ಕೊಡಲ್ಲ, ಹುಚ್ಚರು ಅವರು ಅನ್ನೋ ಅರ್ಥದಲ್ಲಿ ಇದೆ ಟ್ಯಾಗ್ಲೈನ್. ರೈಟ್. ಅಂಡ್ ಅಮೂಲ್ಯ, ನಿಮ್ಮ ಚೆಲುವಿನ ಚಿತ್ತಾರ ಸಿನಿಮಾ ಬಂದಮೇಲೆ ಅದು ಎಷ್ಟು ದೊಡ್ಡ ಟ್ರೆಂಡನ್ನು ಕ್ರಿಯೇಟ್ ಮಾಡಿತ್ತು ಅಂತಂದರೆ, ಇನ್ಫ್ಯಾಕ್ಟ್ ಇವನ್ ಟುಡೇ ಆಟೋಗಳ ಹಿಂದೆ ಎಲ್ಲ ನಿಮ್ಮದೇ ಫೋಟೋ, ಅಮೂಲ್ಯನ್ ಫೋಟೋ, ಚೆಲುವಿನ ಚಿತ್ತಾರದ ಫೋಟೋ, ಗಣೇಶ್ ಫೋಟೋ. ಒಂದು ಹೊಸ ಟ್ರೆಂಡನ್ನು, ಹೊಸ ಅಲೆಯನ್ನು ಸೃಷ್ಟಿ ಮಾಡಿದಂಥವ್ರು ನೀವು. ಆ್ಯಂಡ್ ಈಗ ಒನ್ಸ್ ಅಗೇನ್ ಗಣೇಶ್ ಸಿಕ್ಕಿದ್ದಾರೆ ನಿಮಗೆ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಆಸ್ ದಿ ಸುಬ್ರಹ್ಮಣ್ಯ. ಹೌ ಡು ಯು ಫೀಲ್? ಇಲ್ಲ, ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ಎಲ್ಲಿ ಹೋದ್ರೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ನನ್ನಿಂದ. ಯಾವಾಗ ಮತ್ತೆ ಗಣೇಶ್ ಸರ್ ಜೊತೆ ಸಿನಿಮಾ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ಎಲ್ಲೋದ್ರು ಐಸು ಮಾದೇಶ ಎಲ್ಲಿ, ಯಾವುದೋ ಫಂಕ್ಷನ್ಗೆ ಬಂದರೆ ಮಾದೇಶ ಎಲ್ಲಿ ಅಂತ ನನ್ನನ್ನು ಕೇಳೋರು. ಸೊ ಅದು ಅಷ್ಟು ಒಂದು 6 ವರ್ಷ ಆಯಿತು ಸಿನಿಮಾ ಬಂದು. ಇವತ್ತಿಗೂ ಅಷ್ಟೇ ಚೆನ್ನಾಗಿ ನೆನ್ಪಿಟ್ಕೊಂಡು ಆಟೋ ಮೇಲೆಲ್ಲ ಅದ್ರ ಫೋಟೋ ಹಾಕೊಳ್ತಾರೆ ಅಂದರೆ ಇಟ್ಸ್ ವೆರಿ ಗ್ರೇಟ್ ಅಲ್ವಾ? ಎಸ್ಪೆಷಲಿ ಉತ್ತರ ಕರ್ನಾಟಕ. ಕರೆಕ್ಟ್. ಇವತ್ತು ಸಿನಿಮಾ ಆಯಿತು. ಮೊನ್ನೆ ಒಂದು ಬಾಗಲಕೋಟೆ ಫಂಕ್ಷನ್ಗೆ ಹೋಗಿದೆ, ಒಂದು 2 years ಬ್ಯಾಕ್. ಹೆಂಗೆ ಕಿರ್ಚ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ
ಅಂತ ಜೋರಾಗಿ ಕಿರ್ಚ್ಕೊಳಕ್ ಸ್ಟಾರ್ಟ್ ಮಾಡೋದು. ಆ ಕ್ರೇಜು ಆ ಚೆಲುವಿನ ಚಿತ್ತಾರ ಹುಟ್ಟಿಸಿದಂಥ ಕ್ರೇಜು. ಸೊ ಇಲ್ಲೇನಾಯ್ತು, ಶ್ರಾವಣಿ ಸುಬ್ರಹ್ಮಣ್ಯ ಮಾಡ್ಬೇಕಾದ್ರೆ ಔಟ್ ಆ್ಯಂಡ್ ಔಟ್ ಫನ್ ಮಾಡೋಣವಾ, ಎಮೋಷನ್ ಮಾಡೋಣವ ಅಂತ ಡಿಸ್ಕಸ್ ಮಾಡಿ ಸೊ ಎರಡೂ ಮಿಕ್ಸ್ ಮಾಡ್ಬಿಟ್ಟು ಈ ಕಡೆ ಫನ್ನು ಇರಬೇಕು, ಆ ಫನ್ನಲ್ಲೇ ಎಮೋಷನ್ ಇರಬೇಕು. ಒಬ್ಬ ಪೆದ್ದ ಹುಡುಗಿ, ಒಬ್ಬ ಸಿಂಪಲ್ ಆದ ಸ್ಟ್ರಿಕ್ಟ್ ಹುಡುಗ. ಸೊ ಫನ್ನು ಕ್ರಿಯೇಟ್ ಆಗಬೇಕು, ಎಮೋಷನ್ನು ಇರಬೇಕು. ಅಂದರೆ ಒಬ್ರಿಗೊಬ್ರು ಆ ಪ್ರೀತಿನ ಹೇಳ್ಕೊಳ್ಳಲ್ಲ, ಕಿತ್ತಾಡ್ತಾ ಇರ್ತಾರೆ, ಅಲ್ಲೂ ಫನ್ ಇದೆ. ಬಟ್ ಇಬ್ರು ಆ ಕಡೆ ತಿರುಗಿದಾಗ ಇಬ್ರು ಕಣ್ಣಲ್ಲೂ ಪ್ರೀತಿ ಇದೆ. ಸೊ ಇಲ್ಲಿ ಕಿತ್ತಾಡ್ತಾರೆ, ಫನ್ ಕ್ರಿಯೇಟ್ ಆಗೋದು, ಎಮೋಷನ್. ಸೊ ಎರಡನ್ನು ಮಿಕ್ಸ್ ಮಾಡಿದೀವಿ. ಅಂಡ್ ಈ ಪ್ರಮೋಷನ್ಸ್ಗಳನ್ನು ನೋಡಿದಾಗ ಗಣೇಶ್, ಶ್ರಾವಣಿ ಸುಬ್ರಹ್ಮಣ್ಯದ್ದು, ನೀವಿಬ್ರು ಎಲ್ಲೋ ಹೋಗೋ ತರ ಅಥವಾ ಬೇರೆ ಕಡೆ ಎಲ್ಲೋ ಪ್ರಯಾಣ ಬೆಳೆಸೋ ತರದ ಶಾರ್ಟ್ಸ್ಗಳನ್ನ ನಾನು ಗಮನಿಸ್ತೀನಿ, ನೋಡಿದ್ದೀನಿ ಆಕ್ಚುಲಿ. ಮತ್ತೆ ಓಡೋಗೋ ಪ್ಲಾನ್ಸ್ ಇದೆಯಾ ಏನಾದ್ರು? ಇಲ್ಲ, ಈಗ ಓಡೋಗ್ಬಿಟ್ಟು ಸೆಟ್ಲ್ ಆಗ್ಬಿಡಿದ್ವಿ ಶ್ರಾವಣಿ ಸುಬ್ರಹ್ಮಣ್ಯಲ್ಲಿ. ಮತ್ತೆ ಓಡ್ ಬಂದ್ಬಿಟ್ಟು ಸೆಟ್ಲು. ಸೊ ಈಗ ಚೆಲುವಿನ ಚಿತ್ತಾರ ಓಡೋದ್ರು, ಸೊ ಅಲ್ಲಿಂದ ಓಡ್ ಬಂದು ಇಲ್ಲಿ ಸೆಟ್ಲ್ ಆಗಿದ್ದಾರೆ ಅಂತ ಅರ್ಥ. ಸೊ ಇಲ್ಲಿ ಸೆಟ್ಲ್ ಆದ್ಮೇಲೆ ಏನೇನ್ ಮಾಡ್ಕೋತಾರೆ. ಸೊ ಅಲ್ಲಿ ಮಾದೇಶ ಹುಚ್ಚ ಆದ, ಇಲ್ಲಿ ಶ್ರಾವಣಿ ಹುಚ್ಚಿ ಆಗ್ತಾಳ ಅಂತ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಮಾಡೋಣ. ಎಲ್ಲೂ ಅಷ್ಟೇ ಬ್ಯಾಂಗಲ್ಲಿ ಪಟ್ ಅಂತ ಹೇಳ್ಬಿಡು, ಅದೆಲ್ಲ ಏನು ಮಾಡಲ್ಲ. ನೀಟಾಗಿ ನೆರೇಟ್ ಮಾಡ್ಬಿಟ್ಟು ಒಂದೊಂದನ್ನೇ ನೀಟಾಗಿ ಎಮೋಷನ್ ಆಗಿರ್ಬೋದು, ಫನ್ ಆಗಿರ್ಬೋದು, ನೀಟಾಗಿ ನೆರೇಷನ್ ಕೊಟ್ಕೊಂಡು ಹೋಗಿದ್ರೆ. ಅಂಡ್ ಅಫ್ಕೋರ್ಸ್ ಅಮೂಲ್ಯ, ಚೆಲುವಿನ ಚಿತ್ತಾರದಲ್ಲಿ ಸ್ಕೂಲ್ ಹುಡುಗಿ, ಈಗ ಡಿಗ್ರಿಗೆ ಏನಾದ್ರು ಓದ್ತಿದ್ರೆ ಇದ್ರಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ, ನಾಟ್ ಇನ್ ರಿಯಲ್ ಲೈಫ್ ಸೆಕೆಂಡ್ PU ಇರಬೇಕು, 18 years ಅಷ್ಟೇ ಅಂತ ತೋರಿಸಿರೋದು. ಬಟ್ ರಿಯಲ್ ಲೈಫ್ ನಲ್ಲಿ ಆಫ್ ಕೋರ್ಸ್ ಫೈನಲ್ ಇಯರ್ ಡಿಗ್ರಿ. ಬಂತಲ್ಲ 23ಕ್ಕೆ ಫೈನಲ್ ಇಯರ್ ಡಿಗ್ರಿ. 2 ವರ್ಷ ಫೇಲ್ ಅಲ್ಲಮ್ಮ SLC. 18 ವರ್ಷ. ಅದು ಫಸ್ಟ್ ಇಯರ್ PU 19, ಸೆಕೆಂಡ್ ಇಯರ್ PU, ಫೈನಲ್ ಇಯರ್ ಡಿಗ್ರಿ 3 years 23. ಅಂಡ್ ಗಣೇಶ್, ಈಗ ಯೂಶಲಿ ಈ ಎಲ್ಲಾ ಸಿನಿಮಾಗಳು ಬರ್ತಾ ಇರುತ್ತೆ, ಆ ಸಿನಿಮಾಗಳು ಬರೋ ಟೈಮಲ್ಲಿ ಯೂಶಲಿ ಜನ ಹೇಳ್ಕೊಡೋದು, ಆ ಸಿನಿಮಾದ ಜನ ಹೇಳೋ ಮಾತೇನು ಅಂತಂದ್ರೆ, ನಮ್ಮ ಸಿನಿಮಾ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ವಿಭಿನ್ನವಾದಂತ ಎಕ್ಸ್ಪೀರಿಯನ್ಸು ಅಂತ. ಇಲ್ಲ, ಸುಳ್ಳು ಹೇಳಲ್ಲ ನಾನು. ಡಿಫ್ರೆಂಟ್ ಅನ್ನೋದಕ್ಕಿಂತ ಇಟ್ಸ್ ಎ ಕ್ಯೂಟ್ ಲವ್ ಸ್ಟೋರಿ. ನನ್ನ ಪ್ರಕಾರ ಸಿನಿಮಾ ಅಲ್ಲಿ ಇರೋದು ಒಂದು 4-5 ಕಥೆ ಅಷ್ಟೇ. ಒಂದು ಎಮೋಷನ್, ಡ್ರಾಮಾ, ಕಾಮಿಡಿ, ಆಕ್ಷನ್, ಅದೆಲ್ಲ ಏನ್ ಮಾಡ್ತಿರ್ತೀವಿ. ಸೊ ಒಬ್ಬ ಹುಡುಗಿ, ಇಲ್ಲ ಫ್ಯಾಮಿಲಿ ಸ್ಟೋರಿ, ಇಲ್ಲ ಮೋಸ ಆಗಿರುತ್ತೆ, ಹೀರೋ ರಿವೋಲ್ಟ್ ಆಗ್ತಾನೆ. ಆ ಕಥೆಗಳನ್ನ ಎಷ್ಟು ಚೆನ್ನಾಗಿ ನಾವು ಕನ್ವಿನ್ಸ್ ಮಾಡ್ತೀವಿ ಅಂತ, ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಅದರಲ್ಲೇ ಹೊಸ ಕತೆ ಅಂತೂ ತರಕ್ಕಾಗಲ್ಲ ಎಲ್ಲೂ. ಸೊ ಇರೋ ಕಥೆಯಲ್ಲೇ ಹೊಸತನ ಸ್ಕ್ರೀನ್ ಪ್ಲೇ ಹಾಕ್ಬೇಕು ನಾವು, ಹೊಸ ಎಮೋಷನ್ಸ್ ಹಾಕಬೇಕು. ಸ್ಕ್ರೀನ್ ಪ್ಲೇಯಲ್ಲಿ ಬೇರೆ ಥರ ತೋರಿಸ್ಕೊಂಡು ಹೋಗ್ಬೇಕು. ಸೊ ಡಿಫ್ರೆಂಟ್ ಅನ್ನೋದಕ್ಕಿಂತ ಒಂದು ನೀಟಾದ ಕ್ಯೂಟ್ ಲವ್ ಸ್ಟೋರಿ ಅಂತ ಹೇಳ್ತೀನಿ ನಾನು. ಸೊ ನಾನು ಡಿಫ್ರೆಂಟು, ನಾವು ಔಟ್ ಆಫ್ ದ ವರ್ಲ್ಡ್ ಮಾಡ್ಬಿಟ್ಟಿದ್ದೀವಿ, ನಾವು ಅವತಾರ್ ಥರ ಮಾಡ್ಬಿಟ್ಟಿದ್ದೀವಿ, 0 Dark 30 ಥರ ಮಾಡಿದ್ದೀವಿ. ಆ ಥರ ಏನು ಹೇಳಲ್ಲ ನಾನು. ಇಟ್ಸ್ ನೀಟ್, ಕ್ಯೂಟ್, ಎಲ್ರಿಗೂ ಅರ್ಥ ಆಗೋ ಥರ ಕ್ಯೂಟ್ ಆದ, ವೆರಿ ಲವ್ವಿಂಗ್ ಕಾಮಿಡಿ ಇಟ್ಕೊಂಡು ಲವೇಬಲ್ ಪೇರ್ ಶ್ರಾವಣಿ ಸುಬ್ರಹ್ಮಣ್ಯ, ತುಂಬಾ ಮನಸ್ಸಿಗೆ ತಟ್ಟುವಂತ ಸಿನಿಮಾ ಮಾಡಿದ್ದೀವಿ. ರೈಟ್. ಅಂಡ್ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿ ಮ್ಯೂಸಿಕ್? ಜಸ್ಟ್ ಅಮೇಸಿಂಗ್. ನಾನು ಅವಾಗಲೇ ಹೇಳ್ತಿದ್ದೆ ನಿಮಗೆ, ದಟ್ ಇಸ್ ದ ಆನ್ಸರ್. ನಿಮ್ಮ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಅಮೇಜಿಂಗ್. ಹರಿಕೃಷ್ಣ ಅವರ ಒಂದು ಟೈಟ್ಲ್ ಟ್ರ್ಯಾಕ್, ಪ್ರೀತಿಲಿ ಬಿದ್ದರು ಶ್ರಾವಣಿ ಸುಬ್ರಹ್ಮಣ್ಯ, ಆ ಸಾಂಗು. ಆಮೇಲೆ ನಿನ್ನ ನೋಡೋ ಕಣ್ಣುಗಳು, ಅದು ಹೇಗಿರುತ್ತೋ ಏನೋ ಅನ್ಕೊಂಡಿದ್ದಾರೆ. ಟು ಬಿ ಫ್ರಾಂಕ್ ವಿತ್ ಯು, ಇಫ್ ಐ ಸಿಟ್ ಹಿಯರ್ ಆ್ಯಂಡ್ ಟೆಲ್ ಇದು ಮ್ಯಾಸಿವ್ ಹಿಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದೆ, ಅವೆಲ್ಲ ಸುಳ್ಳು. ನನಗೆ ಅದು ಕೇಳಿದಾಗ ಓಕೆ ಸ್ಲೋ ಇದೆ, ಹೇಗಿರುತ್ತೋ ಏನೋ. ಯಾಕಂದರೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಬಿಕಾಸ್ ಆ ಥರ ನಾನು ಕೇಳಿರ್ತೀನಿ. ಬಟ್ ಆ ಸಾಂಗ್ ಆಚೆ ಬಂದಮೇಲೆ ಎಲ್ಲೆಲ್ಲೂ ಅದೇ ಸಾಂಗ್ ಕೇಳಿಸೋಕ್ಕೆ ಸ್ಟಾರ್ಟ್ ಆಯ್ತು. ಎವ್ರಿಬಡಿ ವಾಸ್ ಟೆಲ್ಲಿಂಗ್ ನಿನ್ನ ನೋಡೋ ಕಣ್ಣುಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ನಿಮ್ಮ ಚಾನಲ್ ಅವರೇ ಸಿಕ್ಬಿಟ್ಟು ನನಗೆ ಹೇಳಿದೆ, ಹುಚ್ಚರು ಮಾಡ್ಬಿಡ್ತೀವಿ ಆ ಸಾಂಗು ಗಣೇಶ್ ಅವರೇ, ಪ್ರೀತಿ ಮಾಡೋರಿಗೆ ಇದಕ್ಕಿಂತ ಸಾಂಗ್ ಬೇಕಾಗಿಲ್ಲ. ಹುಚ್ಚರಾದ್ರ ಅದು ಅಯ್ಯೋ ದಿನಕ್ಕೆ 100 ಸಲ ಕೇಳಿದೆ, ಹಾಗೆ ಒಳ್ಳೇದು ಅಂತ. ಓಕೆ, ನಾನು ಮತ್ತೆ ನಿಮ್ಮನ್ನ ಮಾತಾಡಿಸ್ತೀನಿ. ಗಣೇಶ್ ಅಂಡ್ ಅಮೂಲ್ಯ, ಶ್ರಾವಣಿ ಸುಬ್ರಹ್ಮಣ್ಯದ ಬಗ್ಗೆ ಸಾಕಷ್ಟು ಮಾತುಕತೆ ಆಗ್ತಾ ಇದೆ. ಗಣೇಶ್ ಮತ್ತು ಅಮೂಲ್ಯ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಅಂಡ್ ಎಸ್, ಆ ಸಿನಿಮಾದ ಟ್ರೇಲರ್ ನಿಮಗೋಸ್ಕರ ರೆಡಿ ಇದೆ. ಹ್ಯಾವ್ ಎ ಲುಕ್. ಎಷ್ಟು ಪುಣ್ಯ ಮಾಡಿದೆಯೋ ನೀನೇ ಬಂದು ನಿಂತಿರಲು, ಯಾಕೆ ಬೇರೆ ಕನಸುಗಳು.
ಅದ್ಭುತ, ಅಮೇಝಿಂಗ್. ನಿಜಕ್ಕೂ ಕೂಡ ಗಮನಿಸ್ತಾ ಇದ್ರೆ ಯಾವುದೋ ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದು. ನಾನು ಅವಾಗಲೇ ಹೇಳಿದ್ನಲ್ಲ, ತುಂಬಾನೇ ಮೆಲೋಡಿ ಆಗಿರುತ್ತೆ ಸಿನಿಮಾ. ನಿಮ್ಗೆಲ್ಲೂ ತಲೆ ಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್, ತಲೆ ಮೇಲೆ ಭಕ್ ಭಕ್ ಅಂತ ಹೊಡಿಯಲ್ಲ, ಫಟ್ ಫಟ್ ಅಂತ ಎಗ್ರೋಗಲ್ಲ, ಇಲ್ಲೇನೋ ಹೇಳ್ತಾವ್ರು ಅಲ್ಲೇನೋ ಆ ಥರ ಏನಿರಲ್ಲ. ಇಟ್ ವಿಲ್ ಬಿ ನೀಟ್, ಸ್ವೀಟ್, ನೀಟ್ ನರೇಷನ್, ಮೆಲೋಡಿಯಸ್ ಆಗಿರುತ್ತೆ ಸಿನಿಮಾ. ಎಲ್ಲೂ ಡಿಸ್ಟರ್ಬ್ ಮಾಡಲ್ಲ ನಿಮ್ಮನ್ನ, ಹಿಂಗಿರೋರ್ನ ಹಿಂಗೆ ಅನ್ಸಲ್ಲ. ಇಟ್ ವಿಲ್ ಕಾಮಾಗಿ ನೋಡ್ಕೊಂಡು ನಕ್ಕೊಂಡು ಹೋಗೋದು. ಓಕೆ ಅಮೂಲ್ಯ, ನಿಮ್ಮ ಲಾಸ್ಟ್ ಸಿನಿಮಾ, ಇನ್ಫ್ಯಾಕ್ಟ್ ನಿಮ್ಮನ್ನು ಭೇಟಿ ಮಾಡಿದ್ದು ಕೂಡ ನಾನು ಮನಸಾಲಜಿ ಸಿನಿಮಾದ ಒಂದು ರಿಲೀಸ್ಗಿಂತ ಮುಂಚಿನ ಸಮಯದಲ್ಲಿ. ಸುಮಾರು ವರ್ಷ ಆಯ್ತು, 2 ವರ್ಷ ಆಯ್ತು ಅಂತ ಅನ್ಕೊಳ್ತೀನಿ. 2 ವರ್ಷದ ಗ್ಯಾಪಲ್ಲಿ ನಿಮಗೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಮತ್ತೆ ಈ ಸಿನಿಮಾದ ಗ್ರೂವ್ಗೆ ಹೊಂದ್ಕೊಳ್ಳೋಕೆ ಕಷ್ಟ ಅನ್ಸ್ತಿದ್ಯಾ ಅಥವಾ ಇಸ್ ಇಟ್ ಓಕೆ ಫಾರ್ ಯು? ಐ ಥಿಂಕ್ ಈ ಸಿನಿಮಾ ರಿಲೀಸ್ ಆಗ್ತಿರೋದೇ 1.5 ವರ್ಷ ಆದ್ಮೇಲೆ. ಸೊ ನಾನು ತುಂಬಾ ಲಾಂಗ್ ಗ್ಯಾಪ್, 2 ವರ್ಷನೂ ಗ್ಯಾಪ್ ಮನೇಲಿ ಇರಲಿಲ್ಲ. ಶೂಟಿಂಗ್ ಮಾಡ್ತಿದ್ವಿ, ಬಟ್ 1.5 ವರ್ಷ ಗ್ಯಾಪ್ ಆಗಿರೋದ್ರಿಂದ, ಬೇಗ ರಿಲೀಸ್ ಆಗದೆ ಇರೋದ್ರಿಂದ ನಿಮ್ಗೆ 2 ವರ್ಷ ಅನ್ನಿಸ್ತಾ ಇದೆ ಅಷ್ಟೇ. ಎಲ್ಲ ಎಕ್ಸಾಮ್ ಪಾಸ್ ಆದ್ರ ಈ ನಡುವೆ ಮಧ್ಯದಲ್ಲಿ? ಸರ್ ಇಲ್ಲ, ಒಂದು ಎಕ್ಸಾಮ್ ಇದೆ ಈಗ. ಯಾವ್ದಾದ್ರು? ಶ್ರಾವಣಿ ಸುಬ್ರಹ್ಮಣ್ಯ 27 ಆ ರಿಸಲ್ಟ್ ಕಾಯ್ತಿದ್ದಾರೆ. ಓಕೆ ಅಲ್ವಾ? ಎಸ್ ಆರ್ ನೋ? ಎಸ್, ಖಂಡಿತ. ನಿರೀಕ್ಷೆ ನಮಗೂ ಕೂಡ ಇದೆ. ಮತ್ತೆ ಮಾತಾಡಿಸ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಚರ್ಚೆ ಮುಂದುವರಿಯುತ್ತೆ. ಓಕೆ, ಈಗ ಕನ್ಫರ್ಮ್ ಆಯ್ತು ಬಿಡಿ, ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಾ. ಕ್ಲಾತ್ ಕೊಡ್ರಪ್ಪ ಅವ್ರಿಗೆ, ಬೆವ್ತೋಗ್ಬಿಟ್ಟವ್ರೆ. ಬೆವಿತಿರೋದಲ್ಲ ರೀ, ಅದು ಖುಷಿಯ ಹನಿಗಳದು. ಖುಷಿಗೆ ನಿಮ್ ಮೂಗ್ ಕೆಳಗ್ ಬರೋ ಹನಿ ಬರೋ ಹಣೆ ಮೇಲೆ ಬಂದಿದೆ ನೋಡಿ ಇಲ್ಲಿ.